ಸಂಪತ್ತೆಂದು ತಿಳಿದು ಸರ್ಪದಂತೆ ತಲೆ ಎತ್ತಿ ಬಾಳುತ್ತಿರುವ ಆ ಶಿವಶಕ್ತಿಯರ ಬಾಳಿಗೆ ಇಂದು ನಾನು ಹೊಂಗಿರುವುದು ಹಾಮಾಡಿಗ ನಾನಾಗಲೇಬೇಕು. ಜಾತಿಯ ಶಿವ ಒಂದು 2023ರ ಬೆಳಗಾಲ ಸ್ಪರ್ಧೆಯಲ್ಲಿ ನನ್ನನ್ನೇ ಹಿಂದೆ ಸರಿಸಿ ತೊಟ್ಟರೈಸನೆನಿಸಿಕೊಂಡೆಯಲ್ಲ, ಆ ಸೇಡಿನ ಜ್ವಾಲೆಯನ್ನು ನಂದಿಸಿಕೊಳ್ಳುವುದಕ್ಕಾಗಿಯೇ ಇಂದು ರಾತ್ರಿಯೇ ಬೆಳೆದು ನಿಂತ ನಿನ್ನ ಚೋಳದ ಗೂಡಿಗೆ ಬೆಂಕಿ ಹಚ್ಚಿ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ತಾವಾಗ್ನೆಯೆಂದು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ರುದ್ರ ಮಗನೇ ಅಲ್ಲ. ಇದ್ದಾರೆ ಬನ್ನಿ ಸಾಹೇಬರೇ, ಗೌಡರೇ ಗೌಡರೇ, ಬಂದು ಇನ್ಸ್ಪೆಕ್ಟರನು ನಿಮ್ಮನ್ನು ನೋಡಲಿಕ್ಕೆ ಬಂದಿದ್ದಾರೆ. ఇక్కడ చూడు నాగవల్లి, తై 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 ಅವನ್ ಯಾವನು ಹೊಸ ಇನ್ಸ್ಪೆಕ್ಟರ್? ನನ್ನ ಅಳಿಯ ಇನ್ಸ್ಪೆಕ್ಟರ್ ರವಿಯವರು. ಬನ್ನಿ ಸಾಹೇಬ್ರೆ, ಬನ್ನಿ ಕುಳಿತುಕೊಳ್ಳಿ. ಇರಲಿ ಇರಲಿ, ಮಾವನ ಮನೆ ಅಂದರೆ ನನ್ನ ಮನೆ ಇದ್ದಂತೆ. ತಮ್ಮಂಥ ಅಳಿಯಂದಿರು ನನ್ನ ಬಲಗೈಯಂತಿರುವಾಗ ನನಗೇನು ಕೊರತೆ ಇಲ್ಲ. ನೋಡಿ ಇನ್ಸ್ಪೆಕ್ಟರ್, ಇವರೆಲ್ಲರನ್ನೂ ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. ಇವನು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ ಇವನ ಹೆಸರು. ಈತ ನನ್ನ ಗೆಳೆಯ ತಲಾಟಿ ರಂಗನಾಥ್ ಅಂತ. ಈತ ಈ ಗೌಡನ ರೋಷ ದ್ವೇಷಗಳಿಗೆ ಎದುರಾದ ಹುಣ್ಣಿಗಳ ಕಣ್ಣುಗಳನ್ನೇ ಕಿತ್ತು ಅನ್ನ ಹಾಕಿದ ದನಿಯ ಪ್ರಾಣ ರಕ್ಷಣೆಗಾಗಿ ಕ್ಷಣ ಕಾಣು ಬಿಡದೆ ನನ್ನನ್ನು ಕಾಪಾಡುವ ನನ್ನ ಬಂಟ ಕಾಳ ಕಾಳ ಅಂತ ಇವನ ಹೆಸರು. ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸುತ್ತಿರುವಾಗ ನಾನೇಕೆ ನಿಮ್ಮನ್ನು ಕೈ ಬಿಡದೆ? ಮೊದಲೇ ಈ ಕೇಸು ಯಾರ್ದಂತ ಗೊತ್ತಿಲ್ಲ. ನೀವು ಹೇಳಿದಂತೆ ಇದನ್ನು ಕಿತ್ತಾಕಿ ಬಿಡ್ತೇನೆ. ಓಕೆ 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 ಇನ್ಸ್ಪೆಕ್ಟರ್, ಓಕೆ. ತಲಾಟಿಯವರೇ, ಈ ಶುಭ
ದಿನದ ಶುಭ ವಾರ್ತೆಯೊಂದಿಗೆ ಈ ಇನ್ಸ್ಪೆಕ್ಟರ್ಗೆ 5,000 ರೂಪಾಯಿಗಳನ್ನು ಅಡ್ವಾನ್ಸ್ ಆಗಿ ಕೊಟ್ಟು ಬಿಡು. ಆಮೇಲೆ ಮತ್ತೆ ಭೇಟಿಯಾಗೋಣಂತ. ಆಯ್ತ್ರಪ್ಪ, ನಿಲ್ಲಿ ಹೇಳಿದ ಕೊಡಾಕ್ ನಮ್ದೇನು ಗಂಟ. ನಿಲ್ಲಿ ತಲಾಟಿ ಅವರೇ, ನಿಲ್ಲಿ. ಈ ಇನ್ಸ್ಪೆಕ್ಟರ್ಗೆ 5,000 ಯಾಕೆ? 10,000 ಕೊಟ್ಟು ಬಿಡಿ, ಹೋಗ್ಲಿ. ಇನ್ನು ಹಣ ಬೇಕಿದ್ದರೆ ನಿನಗೆ ಬಾಯ್ ಬಿಟ್ಟು ಕೇಳು. ಹಣದ ರಾಶಿಯನ್ನೇ ನಿನ್ನೆತ್ತರಕ್ಕೆ ಒತ್ತಿ ಬಿಡುವೆ. ಇನ್ಸ್ಪೆಕ್ಟರ್, ನೀನು ಕೇಳಿದಷ್ಟು ಹಣ ಕೊಡುವುದು ನನ್ನ ಕೆಲಸ. ನಾನು ಹೇಳಿದ ಹಾಗೆ ಕೆಲಸ ಮಾಡಿಕೊಡುವುದು ನಿನ್ನ ಕೆಲಸ. ಇದಕ್ಕೇನಾದರೂ ನೀನು ತಪ್ಪಿ ನಡೆದದ್ದೇ ಆದರೆ ಈ ನಿನ್ನ ಕಾಕಿಯೂರು ಬಟ್ಟೆ ಉಳಿಯಲ್ಲ, ನೀನು ಉಳಿಯಲ್ಲ. ಎಚ್ಚರ. ಇನ್ಸ್ಪೆಕ್ಟರ್, ಇದೇ ನಮ್ಮೆಲ್ಲರ ಕೊನೆಯ ಮಾತು. ಬಿತ್ತಿದ ಬೀಜ ಕೂಡ ಸಸಿವಾಗಿ ಹುಟ್ಟಬೇಕು ಗೌಡ್ರೆ, ಗಿಡವಾಗಿ ಹುಟ್ಟುವುದಿಲ್ಲ. ಅವನೆನಿಸಿಕೊಂಡಿರುವ ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. 7 ವೇಳೆ ಒಡೆಯನೆನಿಸಿಕೊಂಡಿರುವ ನಿನ್ನ ಹಸ್ತ ಸಲ ನನ್ನ ಮಸ್ತದ ಮೇಲೆ ಇರುತ್ತೆ ಅಂದರೆ ಅದೇ ನನ್ನ ಭಾಗ್ಯ. ನಾನು ಬರುತ್ತೇನೆ. ಗೌಡ್ರೆ, ಕಾಕಿ ಬಟ್ಟೆಯಂತೂ ನಮ್ಮ ವಶಕ್ಕೆ ಬಿತ್ತು. ಅಂತಾದೇನಾದರೂ ಪ್ರಸಂಗ ಬಂದರೆ ಖಾದಿ ಯಜಮಾನರೇ ನೀವಾಗಿ ಬಿಡೋರಂತೆ. ಖಾದಿ ಯಜಮಾನರಷ್ಟೇ ಏಕೆ ನಾಗರಾಜ್? ಅಂತಹ ಪ್ರಸಂಗವೇನಾದರೂ ಗೆದ್ದರೆ ನಾನು ಆ ಕೈಲಾಸದ ಪರಶಿವನ ಯಜಮಾನನು ಕೂಡ ನಾನಾಗುತ್ತೇನೆ. ಅದಕ್ಕೆ ನಿನ್ನಂತವನ ಸಹಕಾರ ನನಗೆ ಅಗತ್ಯವಾಗಿ ಬೇಕು. ಜಾತಿ ಮತಗಳಲ್ಲಿ ನಾವಿಬ್ಬರು ಬೇರೆ ಬೇರೆಯಾಗಿದ್ದರು ಒಂದೇ ತಾಯಿ ಮಕ್ಕಳೆಂದು ತಿಳಿಯಿರಿ. ಕೂಲಿ ಮಾಲೀಕನೆಂಬ ಭೇದವಿದ್ದರು ನಾನು ನಿಮ್ಮವರ ಹುಟ್ಟಿದ ಸೋದರ ಎಂದು ತಿಳಿಯಿರಿ. ಒಟ್ಟಾರೆ ಒಗ್ಗಟ್ಟಿನಿಂದ ನಡೆಯುತ್ತಿರುವ ಈ ನಮ್ಮ ಬಿಗಿ ಸಂಸಾರಕ್ಕೆ ಯಾವನಾದರೂ ಮಗ ಬಂದು ಕಣ್ಣು ಹಾಕಿ ಕೊಳ್ಳೆ ಇಡೋಣಂತ ಬಂದ್ರೆ ಅವನನ್ನು ಅದೇ ಬೆಂಕಿಯಲ್ಲಿ ಹಾಕಿ ಒಟ್ಟು ಭಸ್ಮ ಮಾಡಿಬಿಡುತ್ತೇನೆ. ಗೌರ್ರೆ, ಈ ನನ್ನ ಮಾತಿಗೆ ನಿಮ್ದು ನಂಬಿಕೆ ತಾನೇ? ನಂಬಿದೆ ನಾಗರಾಜ್, ನಂಬಿದೆ. ಇಂದಿನಿಂದ ನೀನು ನನ್ನ ಒಡ ಹುಟ್ಟಿದ ಸಹೋದರ ಎಂದು ನಡೆ, ಮನೆಗೆ ಹೋಗೋಣ. ಆಯ್ತು ಗೌಡ್ರೆ, ಹೋಗೋಣ. ಲೇ ಕಾಳ, ದೊಡ್ಡ ರೈತನೆನಿಸಿಕೊಂಡು ಸೊಕ್ಕಿನಿಂದ ಮೆರೆಯುತ್ತಿರುವ ಆ ಬಡ್ಡಿ ಮಗ ಶಕ್ತಿ ಇನ್ನೊಂದು ಸಾರಿ ನಮ್ಮ ಆಳುಗಳ ತಂಟೆಗೆ ಏನಾದರೂ ಬಂದದ್ದು ಒಂದೇ ಅವನ ಗಂಟಲ ಕಳುವೆಯನ್ನು ಹರಿದು ಬಿಸಾಕಿ ಬಿಡಲೇ. ಆಯ್ತು ಗೌಡರೇ, ಅವಳ ತುಂಡು ತುಂಡಾಗಿ ಕತ್ತರಿಸಿ ಅವಳ ಮೋಸ ಹಬ್ಬ ನಾಯಿ ನರಿಗೆ ಹಾಕಿ ಬರುತ್ತೇನೆ. ನಮಸ್ಕಾರ ಮಾಡುತ್ತೇನೆ ತನಿಗೆ. ದೊಡ್ಡ ರೈತನೆನಿಸಿಕೊಂಡ ಮಾನ್ಯ ಶಿವಣ್ಣನವರೇ, ಬನ್ನಿ ಶಿವಣ್ಣನವರೇ, ಬನ್ನಿ ಕುಳಿತುಕೊಳ್ಳಿ. ಬೇಡ ನನಗೆ, ತಮ್ಮಂತ ದೊಡ್ಡವರ ಮನೆಯಲ್ಲಿ ಕುಳಿತುಕೊಂಡು ಮಾತನಾಡುವಷ್ಟು ದೊಡ್ಡ ಮನುಷ್ಯ ನಾನಲ್ಲ. ನಾನು ಇಲ್ಲೇ ನಿಂತುಕೊಂಡೇ ಮಾತನಾಡುತ್ತೇನೆ. ಆಯ್ತು ಶಿವಣ್ಣ, ಬಂದ ವಿಷಯ ವಿಪರೀತ ತಿಳಿದು ಬಿಟ್ಟಿದೆ ಗೌಡ್ರಿ. 8-10 ಸಾವಿರ ರೂಪಾಯಿ ಕಿಮ್ಮತ್ತು ಬೆಲೆ ಬಾಳಿದ್ದಲ್ಲದೆ ಇದೇ ಹೋದ ವರ್ಷ
ಬೆಳೆಗಳ ಪ್ರದರ್ಶನದಲ್ಲಿ ವಿಜಯ ಸಾಧಿಸಿದ ಆ ನನ್ನ ಜೋಳದ ಗೂಡಿಗೆ ಯಾರೋ ಸದ್ದಿಲ್ಲದೆ ಗೂಡಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿಬಿಟ್ಟಿದ್ದಾರೆ. ಗೌಡ್ರೆ, ಆವತ್ತಿನಿಂದ ಇವತ್ತಿನವರೆಗೂ ಅವರ ಸುಳಿವೇ ನನಗೆ ಸಿಗಲಿಲ್ಲ. ಕಾರಣ ಈ ಭಾಗದ ರೈತರ ಅಧ್ಯಕ್ಷರಾದ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೀರೆಂದು ನಂಬಿ ತಮ್ಮ ಮನೆಗೆ ನಾನು ಬರಬೇಕಾಯಿತು. ನೋಡು ಶಿವಣ್ಣ, ಇದಕ್ಕೆ ಪರಿಹಾರ ನಿಧಿ ನಾನು ದೊರಕಿಸಿಕೊಡುತ್ತೇನೆ. ನೀನು ಇದಕ್ಕೆ ಚಿಂತಿಸುವ ಕಾರಣವೇ ಇಲ್ಲ. ನೋಡು, ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಾಗೂ SP ಅವರಿಗೆ ದೂರು ನೀಡಿದ್ದೇನೆ. ಅಲ್ಲದೆ ಶಿವಣ್ಣ, ಆ ನಿನ್ನ ಗೂಡಿಗೆ ಬೆಂಕಿಟ್ಟ ವ್ಯಕ್ತಿ ಯಾರೇ ಆಗಿರಲಿ, ಅವನನ್ನು ಹಿಡಿದು ತನ್ನಿರಿ ಎಂದು ಜಿಲ್ಲಾ SP ಅವರ ಕಿವಿಗೂ ಕೂಡ ಮುಟ್ಟಿಸಿದ್ದೇನೆ. ನೀವು ಎಂತಹ ಪುಣ್ಯವಂತರು ಗೌಡ್ರೆ, ನೀವೆಂತಹ ಪುಣ್ಯವಂತರು. ನಾನೇ ಬಂದು ತಮಗೆ ವಿಷಯವನ್ನು ತಿಳಿಸಿಲ್ಲ, ನೀವಾಗಿಯೇ ನನ್ನ ಕೆಲಸವನ್ನು ಮಾಡುತ್ತಿದ್ದೀರಲ್ಲ. ನಿಮಗೆ ದೇವರೆನ್ನಬೇಕೋ ಅಥವಾ ದೇವ ಮಾನವರೆನ್ನಬೇಕೋ ನನಗೆ ತಿಳಿಯದಾಗಿದೆ. ನಮ್ಮಂತಹ ಬಡ ರೈತರ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡುತ್ತಿರುವುದನ್ನು ನೋಡಿದರೆ ಆ ಕರಿಯಮ್ಮ ತಾಯಿ ಸದಾ ನಿಮ್ಮನ್ನು ಕಾಪಾಡಲೆಂದು ಆ ತಾಯಿ ಹತ್ತಿರ ನಾನು ಬೇಡಿಕೊಳ್ಳುತ್ತೇನೆ. ನಾನು ಮಾಡುತ್ತಿರುವ ಕಾರ್ಯ ಇದಾವ ದೊಡ್ಡ ಮಾತು. ಇಂತಹ ಕಾರ್ಯಗಳನ್ನು ನಾನು ಮಾಡಲೇಬೇಕಲ್ಲವೇ? ಸುತ್ತಮುತ್ತಲಿನ ರೈತರೆಲ್ಲರೂ ಕೂಡಿಕೊಂಡು ನನ್ನನ್ನು ರೈತರ ಅಧ್ಯಕ್ಷ ಎಂದು ಮಾಡಿದ ಮೇಲೆ ಇಂತಹ ಕೆಲಸಗಳನ್ನು ನಾನು ಮಾಡಲೇಬೇಕಲ್ಲವೇ? ನಿಮ್ಮ ಈ ಉಪಕಾರಕ್ಕೆ ತುಂಬಾ ಧನ್ಯವಾದಗಳು ಗೌಡ್ರಿ. 8-10 ಸಾವಿರ ರೂಪಾಯಿ ಕಿಮ್ಮತ್ತಿನ ಜೋಳದ ಗೂಡು ಸುಟ್ಟು ಕಷ್ಟದಲ್ಲಿ ನಾ ಕೈ ತೊಳೆಯುತ್ತಿದ್ದರೂ ಕೂಡ ತಾವು ಆಡುತ್ತಿರುವ ಬಂಗಾರದಂತಹ ಮಾತುಗಳನ್ನು ಕೇಳಿ ಈ ನನ್ನ ಹೃದಯದಲ್ಲಿ ಸಂತೋಷದ ಸಾಗರವೇ ಉಕ್ಕಿ ಹರಿದಂತಾಗುತ್ತಿದೆ. ಉಕ್ಕಿ ನೋಡ್ಪ ಶಿವ, ಇವತ್ತಿನಿಂದ ಈ ನಮ್ಮ ಕೇಸಿ ಕೈ ಹಾಕಿದ್ರ ನಿಮ್ಮ ಕೈ ಹೊಳೆ ತಕ್ಕೊಳಕ್ ಪುರುಷತ್ನ ಸಿಗೋದಲ್ಲ. ತಲಾಟಿಯವರೇ, ಒದ್ದರು ಆಗಲಿ, ಬುದ್ಧಿ ಇಲ್ಲದೆ ಗುದ್ದಿದರೂ ಆಗಲಿ, ನೋಡಿ, ಹಿರಿಯರಾದ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಗೌಡ್ರೆ, ಮಾತಿನ ಬರದಲ್ಲಿ ಬಂದ ವಿಷಯವನ್ನೇ ಮರೆತು ಬಿಟ್ಟಿ. 8-10 ಸಾವಿರ ರೂಪಾಯಿ ಕಿಮ್ಮತ್ತಿನ ಜೋಳದ ಗೂಡು ಸುಟ್ಟು ಗೌಡ್ರೆ ಕೈಗೆ ಬಂದ ಬೆಲೆಯೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಕೊಡತಕ್ಕ ಹಣದ ವ್ಯವಹಾರಗಳೆಲ್ಲ ಹಾಗೇ ನಿಂತು ಬಿಟ್ಟಿವಿ. ತಾವೀಗ ದೊಡ್ಡ ಮನಸ್ಸನ್ನು ಮಾಡಿ ನನಗೆ 1,000 ರೂಪಾಯಿ ಸಾಲವನ್ನಾಗಿ ಕೊಟ್ಟರೆ ಅದು ನನ್ನ ಮುಂದಿನ ಬಿತ್ತನೆಗೂ ಕೂಡ ಅನುಕೂಲವಾಗುತ್ತದೆ. ನೋಡಿ ಗೌಡ್ರೆ, ಮುಂದಿನ ವರ್ಷ ಬೆಳೆ ಬಂದ ತಕ್ಷಣ ಆ ನಿಮ್ಮ ಹಣವನ್ನು ಮುಟ್ಟಿಸಿ ನಾನು ಋಣಮುಕ್ತನಾಗುತ್ತೇನೆ. ಶಿವಣ್ಣ, ಇದಾವ ದೊಡ್ಡ ಮಾತನ್ನು ಕೇಳುತ್ತಿದ್ದೀಯಪ್ಪ ನನ್ನ ಹತ್ತಿರ. ನೀನು ಕೇಳಿದಾಗ ಕೇಳಿದಷ್ಟು ಹಣ ಕೊಡಲು ನಾನು ಸಿದ್ಧನಿರುವಾಗ ಈ ಮಾತನ್ನು ಇಷ್ಟು ಅಂಜಿಕೆಯಿಂದ ಕೇಳಬೇಕೆ? ತಲಾಟಿಯವರೇ, ಕೊಟ್ಟು ಕಳಿಸಿಬಿಡಿ ಶಿವಣ್ಣನಿಗೆ 1,000 ರೂಪಾಯಿಗಳನ್ನು. ಶಿವಣ್ಣ, ನಾವು ಕೊಡುತ್ತಿರುವುದು ಸಾಲವಲ್ಲಪ್ಪ. ಸಾಲದ ರೂಪವಾಗಿ ಇದನ್ನು ಕೊಡುವುದು ಸರ್ಪವನ್ನು ಇದನ್ನ ದುಡಿಸುತ್ತಾ ಆಡಿಸುತ್ತಾ ಮರಳಿ ಗೌಡರ ಮನೆಗೆ ಕಳಿಸಿದರೆ ಸರ್ಪವಾಗುವುದು. ಇಲ್ಲವಾದರೆ ಗೌಡರನ್ನು ಮರೆತು ಮಲಗಿದರೆ ಇಲ್ಲಿಗೆ ಕಾಳಿಂಗ ಸರ್ಪವಾಗಿ ಕಚ್ಚಿ ಬಿಡುವುದು. ಆ ನಿಮ್ಮ ಕಾಳಿಂಗ ಸರ್ಪ ಕಚ್ಚದಂತೆ ಎಚ್ಚರದಿಂದ ಕೆಲಸ ಮಾಡುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಅದರ ಬಗ್ಗೆ ತಾವೇನೋ ಚಿಂತೆ ಮಾಡುವ ಹಾಗಾದರೆ ಮೊದಲು ಇದುಕೊಂಡು ಸಹಿ ಹಾಕಿ.
ಉಪಕಾರವನ್ನು ಈ ನನ್ನ ಜೀವನದಲ್ಲಿ ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ನಾನಿನ್ನು ಹೋಗಿ ಬರುತ್ತೇನೆ ಗೌಡ್ರೆ. ಬರಬೇಕು ಬರಬೇಕು, ಹೋಗು ಹೋಗು ನಾನು ಕೊಟ್ಟಿರುವ 1,000 ರೂಪಾಯಿ ನಿನ್ನ ಮನೆತನ ನಡೆಸುವುದಕ್ಕಾಗಿ ಅಲ್ಲ, ನಿನ್ನ ಮನೆ ಸರ್ವನಾಶ ಮಾಡುವುದಕ್ಕಾಗಿ. ಶಿವ್ಯ, ಇವತ್ತೇ ಮೊದಲ ಬಾರಿಗೆ ನಿನ್ನ ಮನೆ ಪ್ರವೇಶಿಸಿದ ನನ್ನ ಹಣ ಕಾಳಿಂಗ ಸರ್ಪವಾಗಿ ನಿನ್ನೆಲ್ಲ ಆಸ್ತಿಯನ್ನು ಕಚ್ಚುವುದಕ್ಕಾಗಿ. ದೊಡ್ಡ ರೈತ ನೆನೆಸಿಕೊಂಡು ಸೊಕ್ಕಿನಿಂದ ಮೆರೆಯುತ್ತಿರುವ ಆ ಬಡ್ಡಿ ಮಗ ನಿನ್ನ ತಮ್ಮನನ್ನು ನನ್ನ ಕಾಲದಲ್ಲಿ ಹಾಕಿ ಬೆಳೆದು ಒಂದರ ಮೇಲೊಂದರಂತೆ ಸರ್ವಾಸ್ತಿಗೆ ಬೆಂಕಿ ಹಚ್ಚಿ, ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯ ಚೀಲವನ್ನು ಸುಟ್ಟು ಹಾಕಿ ಕೆಟ್ಟ ಪುಡಾರಿ ಗೌಡ ನಾನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾರ್ಟಿ ರುದ್ರೇಗೌಡನೇ ಅಲ್ಲ. ಕಂಟ್ರಿ ಸರಾಯಿ ಲಾರಿಗೆ ಲೋಡ್ ಮಾಡಿಸಿ ಚನ್ನನಿಗೆ ಆಫೀಸಿಗೆ ಜೀಪ್ ತರಲಿಕ್ಕೆ ಹೇಳೋ. ನಾವು ಲಾರಿ ಹಿಂದೆ ಭದ್ರತೆಗಾಗಿ ಹೋದರಾಯಿತು. ನಮ್ಮ ಕಂಟ್ರಿ ಸೇರೆ ಗಾಡಿಗೆ ಯಾವ್ದಾದ್ರು ಪುಡಾರ ಆಫೀಸರ್ ಅಡ್ಡ ಬಂದರೆ ಅದೇ ಗಾಡಿ ಮುಂದೆ ತುಂಡು ತುಂಡಾಗಿ ಕತ್ತರಿಸಿ ಬರುತ್ತದೆ. ಲಾಟಿ ಇನ್ನೇನು ಕೇಳ್ತೀರಿ ತಲಾಟಿನ? ಇನ್ನ ಲೂಟಿ ಮಾಡುದ ನಮ್ಮ ಕೆಲಸ. ಪಾವತಿನ ಹೋಗೋಣ. ಬನ್ನಿ ಬನ್ನಿ ಹೋಗೋಣ.